ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಲೇಟೆಸ್ಟ್ ಅಪ್ಡೇಟ್‌ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಪ್ರತಿ ತಿಂಗಳು ₹2,000 ಮನೆಯ ಯಜಮಾನಿಗೆ ಹಾಕ್ತಾ ಇದ್ದಾರೆ. ಸೊ ಇದು ಇನ್ಮುಂದೆ ₹2,500 ಹಾಕ್ತಾರಂತೆ. ಸಿಎಂ ಸಿದ್ದರಾಮಯ್ಯ ಅವರು ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ಗೃಹಲಕ್ಷ್ಮಿ ₹2,500 ಆಗತ್ತಾ? ಯಾವಾಗಿಂದ ನಮಗೆ ₹2,500 ಅಮೌಂಟ್ ಬರುತ್ತೆ? ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಅತ್ಯಂತ ಪ್ರಮುಖ ಯೋಜನೆನೇ ಗೃಹಲಕ್ಷ್ಮಿ. ಇದ್ರ ಪ್ರಕಾರ ಮಹಿಳೆಯ ಅಂದರೆ ಮನೆಯ ಯಜಮಾನಿ ಯಾರು ಇರ್ತಾರೆ ಅವ್ರಿಗೆ ಪ್ರತಿ ತಿಂಗಳು ₹2,000 ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಇಲ್ಲಿವರೆಗೂ ಸುಮಾರು 16ನೇ ಕಂತಿನ ಹಣದವರೆಗೂ ಕೂಡ ಬಿಡುಗಡೆ ಆಗಿದೆ. ಒಬ್ಬ ಮಹಿಳೆಯರಿಗೆ ಹತ್ರ ಅಂದರೆ ₹32,000 ಅಮೌಂಟು ಕ್ರೆಡಿಟ್ ಆಗಿದೆ. ಈ ನಡುವೆ ಈಗ ಮಾರ್ಚ್ 7ನೇ ತಾರೀಕು ಬಜೆಟ್ ಆಗ್ತಾ ಇದೆ ಅಲ್ವಾ. ಸಿಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣ ಜಾಸ್ತಿ ಮಾಡುವಂತಹ ಸಾಧ್ಯತೆ ಇದೆ. ₹2,000 ಏನು ಮಹಿಳೆಯರ ಖಾತೆಗೆ ಹಾಕ್ತಾ ಇದ್ದಾರೆ ಅದನ್ನು ಇನ್ನೂ ₹500 ಜಾಸ್ತಿ ಮಾಡಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ₹2,500 ಹಣ ಹಾಕುವಂತಹ ಒಂದು ಹೊಸ ಆದೇಶನ ಹೊರಡಿಸ್ತಾರೆ. ಹೊಸ ನೋಟಿಫಿಕೇಶನ್ ಆಗುತ್ತೆ. ಇನ್ನು ಮುಂದೆ ಮಹಿಳೆಯರಿಗೆ ₹2,500 ಹಣ ಸಿಗುತ್ತೆ ಅಂತ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಜೊತೆಗೆ ಒಂದಷ್ಟು ಯೂಟ್ಯೂಬ್ಗಳಲ್ಲೂ ಕೂಡ ನೀವು ನೋಡಿರ್ತೀರಾ. ₹2,500 ಕೊಡ್ತಾರಾ, ಕೊಡೋದಿಲ್ವಾ, ಹಣ ಜಾಸ್ತಿ ಮಾಡ್ತಾರಾ, ಮಾಡಲ್ವಾ ಅನ್ನೋದನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಇಲ್ಲಿವರೆಗೂ ಅಪ್ಲಿಕೇಶನ್ ಹಾಕಿರೋರ ಸಂಖ್ಯೆ ಬಂದು 1,25,00,000ಕ್ಕಿಂತ ಹೆಚ್ಚಿನ ಜನ ಮಹಿಳೆಯರು. ಈ ಮಹಿಳೆಯರಿಗೆ ಒಂದು ತಿಂಗಳಿಗೆ ಹಣ ಹಾಕಬೇಕು ಅಂದರೆ ಸುಮಾರು ₹2,500 ಕೋಟಿಯಷ್ಟು ಹಣ ಬೇಕಾಗುತ್ತೆ. ಕಳೆದ ಬಾರಿ ಬಜೆಟ್ ಬಂದು 3.71 ಕೋಟಿಗಿಂತ ಹೆಚ್ಚಿಗೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಬಜೆಟ್ 4 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಇದ್ರೂ ಅದು ರಾಜಕೀಯಕ್ಕೆ ಸಂಬಂಧಪಡುತ್ತೆ. ಈಗ ವಿಚಾರವಾಗಿ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ₹2,000ನ ₹2,500 ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರಲ್ವಾ. ಈಗ ಗೃಹಲಕ್ಷ್ಮಿ ಒಂದು ಕಂತಿನ ಹಣ ಹಾಕಿದ್ರೆ ಕಂಟಿನ್ಯೂ ಆಗಿ ಅವ್ರು ಹಾಕೋದೇ ಇಲ್ಲ. ನೆಕ್ಸ್ಟ್ ಮಂತ್ ಅದೇ ರೀತಿ ಹಣ ಬರೋದಿಲ್ಲ. ಒಂದ್ಸಲ ಹಾಕಿದ್ರೆ ಅಂದರೆ ಮತ್ತಿನ ಕಂತಿನ ಹಣ ಹಾಕೋದಕ್ಕೆ ಸುಮಾರು 2 ತಿಂಗಳು ಗ್ಯಾಪ್ ತಗೋತಾರೆ, 3 ತಿಂಗಳು ತಗೋತಾರೆ, ಕೆಲವು ಸಲ 4 ತಿಂಗಳಾದರೂ ಕೂಡ ಅಮೌಂಟ್ ಹಾಕೋದೇ ಆಗೋದಿಲ್ಲ. ಬಜೆಟಲ್ಲಿ 33,000 ಕೋಟಿ ಸಪ್ರೇಟಾಗಿ ಎತ್ತಿಟ್ಟಿದ್ದಾರೆ ಗೃಹಲಕ್ಷ್ಮಿಗೋಸ್ಕರ ಅಂತಾನೆ. ಆದರೂ ಕೂಡ ಪ್ರತಿಯೊಂದು ತಿಂಗಳು ಅವರು ಕರೆಕ್ಟಾಗಿ ಹಣ ಹಾಕೋದಿಕ್ಕೆ ಆಗ್ತಾ ಇಲ್ಲ. ಬೇರೆ ವರದಿಗಳ ಪ್ರಕಾರ ಸರ್ಕಾರ ದಿವಾಳಿ ಆಗ್ತಾ ಇದೆ. ಸರ್ಕಾರದ ಹತ್ರ ಹಣ ಇಲ್ಲ. ಹಣ ಇದ್ದಿದ್ರೆ ಇಷ್ಟು ಲೇಟಾಗಿ ಅವರು ಹಣ ಹಾಕ್ತಿರ್ಲಿಲ್ಲ. ಕರೆಕ್ಟ್ ಟೈಮ್ಗೆ ಮಹಿಳೆಯರ ಖಾತೆಗೆ ಹಣ ಬರ್ತಾ ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಹೊಡೆತ ಆಗಿದೆ. ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಕೇವಲ ಗೃಹಲಕ್ಷ್ಮಿಗೆ ಮತ್ತೆ ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೇನೆ ಸರ್ಕಾರ ಪರದಾಡ್ತಾ ಇದೆ. ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಒಂದಷ್ಟು ಜನ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಗೃಹಲಕ್ಷ್ಮಿ ಹಣ ಜಾಸ್ತಿ ಮಾಡಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಹಾಗಿದ್ರೆ ನಿರೀಕ್ಷೆ ಇಟ್ಕೋಬಹುದಾ ಬೇಡವಾ? ಗೃಹಲಕ್ಷ್ಮಿ ಹಣ ಜಾಸ್ತಿ ಮಾಡ್ತಾರ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ನೋಡಿ, ಒಂದು ಕಂತಿನ ಹಣ ಹಾಕೋದಕ್ಕೆ ಸರ್ಕಾರ 2-3 ತಿಂಗಳು ಗ್ಯಾಪ್ ತಗೋತಾ ಇದೆ. ಈ ಹಣ ಕರೆಕ್ಟಾಗಿ ಹಾಕೇ ಇಲ್ಲ. ಇದನ್ನ ಇಲ್ಲಿವರೆಗೂ ಕರೆಕ್ಟಾಗಿ ಹಾಕಿದ್ರೆ ನೋಡಬಹುದು, ಹಾಕಬಹುದೇನೋ, ಜಾಸ್ತಿ ಮಾಡಬಹುದೇನೋ ಅಂತ ನಾವು ಕೂಡ ಯೋಚನೆ ಮಾಡಬಹುದಿತ್ತು. ಆದರೆ ಹಣ ಹಾಕಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ, ಸರ್ಕಾರ ದಿವಾಳಿ ಆಗ್ತಾ ಇದೆ ಅನ್ನೋದು ಒಂದು ಕಡೆಯಿಂದ ಒಪ್ಕೊಳ್ಳುವಂಥ ಸತ್ಯನೇ ಆಗಿದೆ. ದುಡ್ಡು ಇದ್ದಿತ್ತು ಅಂದರೆ ಅವ್ರು ಕರೆಕ್ಟಾಗಿ ಹಾಕ್ತಾ ಇದ್ರು ಅಲ್ವಾ. ದುಡ್ಡು ಇಲ್ಲ, ಫಂಡ್ ಪ್ರಾಬ್ಲಮ್ ಇರೋದ್ರಿಂದ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಾಸ್ತಿ ಮಾಡುವಂತಹ ಸಾಧ್ಯತೆ ಬಹಳ ಕಮ್ಮಿ ಇದೆ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರೋದ್ರಿಂದ ದರ ಏರಿಕೆ ಜಾಸ್ತಿ ಮಾಡ್ತಾ ಇದ್ದಾರೆ. ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ದಾರೆ, ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ, ದಿನಸಿ ಸಾಮಾನು ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಗೃಹಲಕ್ಷ್ಮಿ ಹಣ ಜಾಸ್ತಿ ಮಾಡೋರು ಅಂದರೆ ಮತ್ತೆ ಬೆಲೆ ಏರಿಕೆ, ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆ ಕಿತ್ಕೊಳ್ಳುವಂಥ ಕೆಲಸ ಆಗುತ್ತೆ. 99.99% ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋದಿಲ್ಲ. ₹2,000 ಹೊಂದಿಸೋದಕ್ಕೆ ಸರ್ಕಾರ ಕಷ್ಟಪಡ್ತಾ ಇರಬೇಕಾದ್ರೆ ₹2,500 ಹಣ ಹಾಕುವಂಥ ಸಾಧ್ಯತೆಯೇ ಇಲ್ಲ. ಗೃಹಲಕ್ಷ್ಮಿ ಹಣ ₹2,500 ಮಾಡ್ತಾರೆ ಅನ್ನೋದು ಒಂದು ಗಾಳಿ ಸುದ್ದಿ. ಇದು ಗಾಳಿ ಸುದ್ದಿಯಾಗಿ ಉಳ್ಕೊಳ್ಳುತ್ತೆ. ಬಜೆಟಲ್ಲಿ ಖಂಡಿತವಾಗ್ಲೂ ₹2,500ಗೆ ಏರಿಕೆ ಮಾಡೋದಿಲ್ಲ. ಯಾರು ಕೂಡ ಇದ್ರ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ರತಿ ಬಾರಿ ಹೇಳೋದಷ್ಟೇ, ಗೃಹಲಕ್ಷ್ಮಿ ಯೋಜನೆನ ಅಥವಾ ಗ್ಯಾರಂಟಿ ಯೋಜನೆಗಳನ್ನ ನಂಬಿಕೊಂಡು ಯಾರು ಕೂಡ ಕಮಿಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇವೆಲ್ಲ ಯಾವಾಗ ಬೇಕಿದ್ರೂ ಕ್ಯಾನ್ಸಲ್ ಆಗಬಹುದು. ಈಗಲೂ ಕೂಡ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಅರ್ಥಶಾಸ್ತ್ರಜ್ಞರೇ ಆಗಿರಬಹುದು ಅಥವಾ ಸ್ವಲ್ಪ ಸರ್ಕಾರದ ಬಗ್ಗೆ ರಾಜಕೀಯವಾಗಿ ಹಣಕಾಸಿನ ಸ್ಥಿತಿ ಬಗ್ಗೆ ತಿಳ್ಕೊಂಡಿರೋರು ಡೈರೆಕ್ಟ್ ಆಗಿ ಹೇಳ್ತಾರೆ, ರಾಜ್ಯ ಸರ್ಕಾರಕ್ಕೆ ಈಗಲೂ ಕೂಡ ಟೈಮ್ ಇದೆ. ಈ ಗ್ಯಾರಂಟಿ ಯೋಜನೆಗಳನ್ನ ಕಡಿಮೆ ಮಾಡಿ ಅಥವಾ ನೀವು ಇದನ್ನ ಕ್ಯಾನ್ಸಲ್ ಮಾಡಿ ಸರ್ಕಾರ ದಿವಾಳಿ ಆಗೋದನ್ನ ತಪ್ಪಿಸಿ ನೀವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ದಿವಾಳಿ ಆಗುತ್ತೆ. ಆರ್ಥಿಕವಾಗಿ ನಮ್ಮ ರಾಜ್ಯ ಕಳೆದೋಗ್ಬಿಡುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿ ಹಣನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡೋದಿಲ್ಲ. ಇರೋದನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇದೊಂದು ಗೃಹಲಕ್ಷ್ಮಿ ವಿಚಾರವಾಗಿ ಒಂದು ಸಿಂಪಲ್ ಇನ್ಫಾರ್ಮೇಷನ್ ಇತ್ತು. ನೀವು ಸುಮಾರು ಕಡೆ ನೋಡಿರ್ತೀರ, ₹2,500 ಮಾಡ್ತಾರಂತೆ, ಎಲ್ಲೋ ಒಂದು ಕಡೆ ನಮಗೆ ಸಹಾಯ ಆಗುತ್ತೆ ಅಂತ. ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಈ ವಿಡಿಯೋ ಮಾಡಿದೆ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಿಮಗೆ ಜಾಸ್ತಿ ಮಾಡೋದಿಲ್ಲ. ಅದು ಗೃಹಲಕ್ಷ್ಮಿ ಏನಿದೆ ₹2,000 ಅದೇ ಕಂಟಿನ್ಯೂ ಆಗುತ್ತೆ. ಅದನ್ನು ಬಿಟ್ಟು ಹೊಸದಾಗಿ ಅವರು ಜಾಸ್ತಿ ಮಾಡುವಂಥದ್ದು ನಿಮಗೆ ₹2,000 ಬದಲು 2,500 ಹಾಕೋದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾರು ನಂಬ್ಕೊಳ್ಳೋದಕ್ಕೆ
ಹೋಗಬೇಡಿ, ಯಾವುದು ಕಮಿಟ್ಮೆಂಟ್ ಇಟ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ, ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.